ಓಕೆ ಗೈಸ್, ಫೈನಲ್ ಆಗಿ ಈ ಥರ ಒಂದು ಸಿ ಬಿ ಎಡಿಟಿಂಗ್, ಸಿ ಬಿ ಅಂತ ಆದರೂ ಕರಿಬೋದು, ಆಯಿಲ್ ಪೇಂಟ್ ಅಂತ ಆದರೂ ಕರಿಬೋದು. ಈ ಥರ ಒಂದು ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು ಅದಕ್ಕಿಂತ ಮುಂಚೆ ಅಬ್ಸರ್ವೇಷನ್ ಮಾಡಿ, ಇಲ್ಲಿ ಕೂದಲೆಲ್ಲ ಈ ಥರ ಮಾಡಿದ್ದೀನಿ. ಆಯಿಲ್ ಪೇಂಟ್ ಎಡಿಟಿಂಗ್, ಈ ಥರ ಎಡಿಟಿಂಗ್ಗೆ ತುಂಬ ಜಾಸ್ತಿ ಇಷ್ಟಪಡ್ತಾರೆ ಜನರು. ಅದಕ್ಕೋಸ್ಕರ ಈ ಥರ ಒಂದು ಟ್ಯುಟೋರಿಯಲ್ ತೊಗೊಬರೋಣ ಅಂತ ತೊಗೊಬಂದಿದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನು ಫೇಸ್ ರಿಟಚಿಂಗ್ ಸೀರೀಸ್ ಯಾರು ನೋಡಿಲ್ವೋ ಅದನ್ನು ನೋಡಿ. ಸ್ಕಿನ್ ಸ್ಮೂತ್ನಿಂಗ್ ಎಲ್ಲ ನಾನು ತುಂಬ ಮುಂಚೆನೇ ಮಾಡಿಸಿದ್ದೀನಿ. ಆದರೆ ಈ ವಿಡಿಯೋ ಕೂಡ ಕಾಂಪ್ಲಿಕೇಟೆಡ್ ಏನಲ್ಲ, ಸೇಮ್ ಅದೇ ಥರ ರಿಲೇಟೆಡ್ ಆಗುತ್ತೆ. ಆದರೆ ಸ್ವಲ್ಪ ಬೇರೆ ಸ್ಟೆಪ್ಸ್ ಇದೆ. ಅದಕ್ಕೋಸ್ಕರ ಬರೀ 3 ಸ್ಟೆಪ್ಸಲ್ಲಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ, ವಿಡಿಯೋಗೆ ಮುಂದೆ ಹೋಗೋಕ್ಕಿಂತ ಮುಂಚೆ ಏನು ಮಾಡೋಣ ಅಂದರೆ, ಫಸ್ಟು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನನ್ನ ಕಂಟೆಂಟ್ ಇಷ್ಟ ಆದರೆ. ಮತ್ತು ನನ್ನ ಚಾನಲಲ್ಲಿ ಇನ್ನೂ ಏನೇನು ಸಿಗುತ್ತೆ ನಿಮಗೆ ಅಂದರೆ, ಮೊಬೈಲಲ್ಲೇ ಫೋಟೋ ಎಡಿಟಿಂಗ್ ಮಾಡೋದು ಹೇಳ್ಕೊಡ್ತೀನಿ, ಬೇಸಿಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೂ ಹೋಗ್ತಾ ಕಂಪ್ಯೂಟ್ರಲ್ಲೂ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಮತ್ತು ಇನ್ನೂ ಎಕ್ಸ್ಟ್ರಾ ಬೇಕಾಗಿರೋದು, ಫಸ್ಟು ಜನರಿಗೆ ಬೇಕಾಗಿರೋದೇನು ದುಡ್ಡು. ಇದರಿಂದನೇ ಫೋಟೋ ಎಡಿಟಿಂಗಿಂದನೇ ದುಡ್ಡು ಹೇಗೆ ಮಾಡೋದು ಅಂತಲೇ ಕೂಡ ನಾನು ನನ್ನ ಚಾನಲಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಸ್ವಲ್ಪ ದಿನದಲ್ಲೇ ನಾನು ನಿಮಗೆ ಫೋಟೋ ಎಡಿಟಿಂಗ್ ಕಾಂಪಿಟೇಷನ್ ಕೂಡ ಇರ್ತೀನಿ. ಬೇಗ 10K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿಸಿ, ಅಂದರೆ 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸಿ. 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಒಂದು ಫೋಟೋ ಎಡಿಟಿಂಗ್ ಕಾಂಪಿಟೇಷನ್ ಇರ್ತೀನಿ. ಗ್ರ್ಯಾಂಡ್ ಪ್ರೈಸ್ ಕೂಡ ಇರುತ್ತೆ 10K ಆಗಿದ ತಕ್ಷಣ. ಆಮೇಲೆ ಶೌಟೌಟ್ ಕೂಡ ಇರುತ್ತೆ. ಶೌಟೌಟ್ ಅಂದರೆ ನಿಮ್ಮ ಬಗ್ಗೆ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿ, ಇಲ್ಲ ಇನ್ಸ್ಟಾಗ್ರಾಮಾಗಿ ಲೈವ್ ಬಂದು ನಿಮ್ಮ ಬಗ್ಗೆ ನಾವು ಮಾತಾಡೋದಾಗಲಿ, ನನ್ನ ಜೊತೆ ನೀವು ಮಾತಾಡ್ಬೋದು. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಏನೇ ಡೌಟ್ಸ್ ಇದ್ದರೂ ನಾನು ಅಲ್ಲಿ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಫಸ್ಟು ನಾನು ಈ ಫೋಟೋನ ಎತ್ಕೋತೀನಿ. ನೀವು ಯಾವ್ದಾರ ಒಂದು ಫೋಟೋನ ಎತ್ಕೊಂಡು ಫಸ್ಟು ಲೈಟ್ ರೂಮ್ ಆ್ಯಪಲ್ಲಿ ಓಪನ್ ಮಾಡ್ಕೊಳ್ಳಿ. ಈ ಥರ ಒಂದು ಎಡಿಟಿಂಗ್ ಮಾಡಬೇಕಂದ್ರೆ ಸಿಂಪಲಾಗಿ ಲೈಟ್ ರೂಮ್ ಆ್ಯಪ್ ಓಪನ್ ಆಯಿತು. ಲೈಟ್ ರೂಮ್ ಆ್ಯಪ್ ಪ್ರೀಮಿಯಮ್ ವರ್ಷನ್ ನಿಮ್ಗೆ ಡೌನ್ಲೋಡ್ ಮಾಡೋಕ್ಕೆ ಬರೋಲ್ಲ ಅಂದರೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಸಿಂಪಲಾಗಿ ಲೈಟ್ ರೂಮ್ ಪ್ರೀಮಿಯಮ್ ಆ್ಯಪ್ ಅಂತ ಹೊಡೀರಿ, ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಫಸ್ಟು ಸಿಂಪಲ್ ಏನು ಮಾಡೋಕ್ಕೆ ಹೋಗ್ಬೇಡಿ. ಲೈಟ್ಸ್ಗೆ ಹೋಗಿ, ಲೈಟ್ಸ್ಗೆ ಅಂತೀನಿ, ಕಲರ್ಸ್ಗೆ ಹೋಗಿ, ಮಿಕ್ಸ್ ಕಲರ್ಗೆ ಹೋಗಿ, ನಿಮ್ಮ ಫೇಸ್ ಕಲರ್ನ ರೆಡ್ ಆಗಿರ್ಬೋದು, ಯಾವುದೇ ಒಂದು ಕಲರ್ ಆಗಿರ್ಬೋದು ನೋಡಿ, ಲುಮಿನೆನ್ಸ್ ಜಾಸ್ತಿ ಮಾಡಿ ನೋಡಿ. ಓಕೆ, ಆರೆಂಜ್ ಕಲರ್ ಫೇಸ್ ಕಲರ್ನ ಸ್ಯಾಚುರೇಷನ್ ಡೌನ್ ಮಾಡೋಣ. ಈ ಥರ ವೈಟ್ ಒಂದು ದೆವ್ವ ಥರ ಕಾಣಿಸ್ಬೇಕು ಫ್ರೆಂಡ್ಸ್. ರಿಯಲಾಗಿ ಹೇಳ್ಬೇಕಂದ್ರೆ ಹಂಗೆ ಕಾಣಿಸ್ಬೇಕು ಈ ಥರ ಒಂದು ಎಡಿಟಿಂಗ್ ಮಾಡಬೇಕಂದ್ರೆ. ಯಾಕಂದರೆ ಆ ಕಲರ್ ಆ ಥರ ಬರಬೇಕಲ್ವ, ಅದಕ್ಕೋಸ್ಕರ ನಿಮ್ಮ ಫೇಸ್ ಯಾವ ಆರೆಂಜ್ ಕಲರ್ ಇದ್ದರೆ ಈ ಫುಲ್ಲು ಸ್ಯಾಚುರೇಷನ್ ಡೌನ್ಲೋಡ್, ಫುಲ್ಲಲ್ಲ ಒಂದು ರೇಂಜಿಗೆ ಡೌನ್ ಮಾಡ್ಕೊಳ್ಳಿ. ಡೌನ್ಲೋಡ್ ಅಂತ ಇದ್ದೀನಿ ನೋಡಿ, ಲೈಟ್ ರೂಮ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ಥರ ಡೌನ್ ಮಾಡ್ಕೊಳ್ಳಿ. ಮತ್ತು ಲುಮಿನೆನ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಜಾಸ್ತಿ ಕಮ್ಮಿ ನೋಡ್ಕೊಂಡು ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಇವನ್ನ ಸ್ವಲ್ಪ ಪ್ಲಸ್ ಕಡೆ ತೊಗೊಂಡೋಗೋಣ. ಓಕೆ, ಡನ್ ಅಂತ ಮಾಡ್ಬಿಟ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೇನು ಇಲ್ಲ ಲೈಟ್ ರೂಮಲ್ಲಿ ಕೆಲಸ. ರೈಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟೆಪ್ 1 ಇದು ಕಂಪ್ಲೀಟ್ ಆಗಿದೆ. ಸ್ಟೆಪ್ 1 ಇದು ಏನಂದರೆ ಏನಂತ ಹೇಳೋದಿದು, ಸ್ಯಾಚುರೇಷನ್ನ ಕಮ್ಮಿ ಮಾಡ್ಕೊಂಡು ಫೇಸ್ನ ವೈಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸ್ಟೆಪ್ 1 ಬಂದು ಇವಾಗ ನೆಕ್ಸ್ಟು ಇದನ್ನು ಸೀದಾ ಇಲ್ಲೇ ಶೇರ್ ಟು ಅಂತ ಕೊಟ್ಬಿಟ್ಟು ಆಟೋಡಿ ಸ್ಕೆಚ್ ಬುಕ್ ನೋಡಿ, ಆಟೋಡಿ ಸ್ಕೆಚ್ ಬುಕ್ನ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಸಾಕಿದೆ. ಪ್ರೀಮಿಯಮ್ ವರ್ಷನ್ ಎಲ್ಲ ಬೇಡ ಇದಕ್ಕೆ. ಓಕೆ, ಈ ಫೋಟೋನ ಆಟೋಡಿ ಸ್ಕೆಚ್ ಬುಕ್ಕಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ರಷಸ್ ಸಿಗುತ್ತೆ. ಯಾವುದು ಅಂತ ಹೇಳ್ತೀನಿ, 3ನೇ ಆಪ್ಷನ್ನು. ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ರಷಸ್ ಸಿಗುತ್ತೆ. ನೀವು ಹಿಂಗೆ ಸ್ಕ್ರಾಲ್ ಮಾಡುವಾಗ ಸ್ಮರ್ಜ್ ಬ್ರಷ್ ಅಂತ ಸಿಗುತ್ತೆ, ಸ್ಮರ್ಜ್ ಬ್ರಷ್. ಅದರಲ್ಲಿ ನೀವು ಸೆಕೆಂಡ್ ಲೈನಲ್ಲಿ ಸೆಕೆಂಡ್ ಬ್ರಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ಗೆ ಹೋಗಿ ನೋಡಿ, ಸ್ಟ್ರೆಂತ್ ನಾನು ಎಷ್ಟು ಇಟ್ಕೊಂಡಿದ್ದೀನಿ, ಫ್ಲೋ ನಾನು ಎಷ್ಟು ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ. 4% ಇಟ್ಕೊಂಡಿದ್ದೀನಿ. ಸೈಜ್ ಅವಾಗ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳೋಣ. ಸೈಜ್ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳೋಕೆ ಇಲ್ಲೋಗಿ ಹಿಂಗೆ ಕೂಡ ಮಾಡ್ಕೋಬೋದು. ಸಿಂಪಲಾಗಿ ಇಲ್ಲೋಗಿ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ, ಕಮ್ಮಿ ಬೇಕಂದರೆ ಕಮ್ಮಿ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಫ್ಲೋ ಜಾಸ್ತಿ ಕಮ್ಮಿ ಆಗ್ತಾ ಇದೆ, ಫ್ಲೋ ಬೇಡ ನಮಗೆ. ಫ್ಲೋ 1%ಗೆ ಹೋಗ್ಬಿಟ್ಟಿದೆ ನೋಡಿ, 4% ಇಕ್ಕೋಣ. ಸೈಜ್ನ ಜಾಸ್ತಿ ಕಮ್ಮಿ ಮಾಡೋಕ್ಕೆ ನೋಡಿ, ಸೈಜ್ ಈ ಥರ ಸೈಜ್ನ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ.
ಬೇಗ ಫೇಸ್ ಸ್ಮೂತ್ ಮಾಡೋಣ. ಫೇಸ್ ಸ್ಮೂತ್ ಮಾಡೋದು ಗೊತ್ತಿಲ್ಲ ಅಂದರೆ ಫೇಸ್ ರಿಟಚಿಂಗ್ ಸೀರೀಸ್ ಇನ್ನು ನೋಡಿಲ್ಲ ಅಂದರೆ ನೀವು ಫಸ್ಟು ಹೋಗಿ ನೋಡಬೇಕಾಗಿರೋದು, ತುಂಬ ಇಂಪಾರ್ಟೆಂಟು ಫೇಸ್ ರಿಟಚಿಂಗ್ ಸೀರೀಸ್ ಮತ್ತು ಮ್ಯಾನಿಪುಲೇಷನ್ ಸೀರೀಸ್. ಸೈಜ್ ಸ್ವಲ್ಪ ದೊಡ್ಡದಾಯಿತು, ಸೈಜ್ನ ಇಲ್ಲೇ ನೋಡಿ ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಆಪ್ಷನ್ ಸಿಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮ್ಮ ಸೈಜ್ನ ಅಡ್ಜಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಕಮ್ಮಿ ಮಾಡ್ಕೋತೀನಿ ಸೈಜ್ನ. ಫಸ್ಟು ಒಂದ್ಸಲಿ ಈ ಥರ ಮಾಡಿ, ಫುಲ್ಲು ಕಂಪ್ಲೀಟಾಗಿ ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನಾನು ಸ್ಪೀಡಾಗಿ ಮಾಡ್ತೀನಿ, ನೀವು ನಿಧಾನಕ್ಕೆ ಟೈಮ್ ಕೊಟ್ಟು ಮಾಡಿದಾಗೆ ಒಂದು ಫೋಟೋ ನಿಮಗೆ ಚೆನ್ನಾಗಿ ಬಂದಾಗ ನಿಮ್ಗೆ ಖುಷಿ ಆಗುತ್ತೆ. ಓಕೆ, ಈ ಥರ ಮಾಡ್ಕೊಳ್ಳಿ. ಸಿಂಪಲ್ ಫ್ರೆಂಡ್ಸ್, ನಿಮ್ಗೇನಿಲ್ಲ, ನಿಮ್ಗಿನ್ನ ದುಡ್ಡು ಮಾಡೋದೆಲ್ಲ ತುಂಬ ಅಂದರೆ ತುಂಬ ವಿಧಗಳಿದೆ. ಅಂದರೆ ಫೋಟೋ ಎಡಿಟಿಂಗಲ್ಲೇ ಬೇರೆ ಥರ ದುಡ್ಡು ಮಾಡ್ಬೋದು ಫ್ರೆಂಡ್ಸ್. ಅದು ಯಾವ ಥರ ಅಂತ ನಿಮಗೆ ಬೇಗ ವೀಡಿಯೋ ಮಾಡಬೇಕಂತ ನನಗೆ ಆಸೆ. ಆದರೆ ನೀವು ಬೇಗ 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಟ್ ಅಂತ, ಫಟಾಫಟ್ ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ಬೇಗ ನಮಗೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ನನಗೊಂದು ಗೋಲ್, ಅದು 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಡ್ಬೇಕು ಬೇಗ ಅಂತ. ಏನಿಲ್ಲ, ಆಟೋಮೆಟಿಕಾಗಿ ಗ್ರೋ ಆಗ್ತಾಯಿದೆ. ಅಂದರೆ ಸಪೋರ್ಟ್ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ನನ್ನ ವೀಡಿಯೋಗಾಗಿರ್ಬೋದು, ನನ್ನ ಚಾನಲ್ಗೆ ಆಗಿರ್ಬೋದು, ಸಪೋರ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನನ್ನ ಕಂಟೆಂಟ್ ನಿಮ್ಗೆ ತುಂಬ ಇಷ್ಟ ಆಗ್ತಾಯಿದೆ ಅಂತ ನನಗೆ ಗೊತ್ತಾಯಿತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ನಿಮ್ಗೆ ಏನಾರ ಹೊಸ ಥರ ಕಂಟೆಂಟ್ ಕೊಡಬೇಕು ಅಂತ ನಾನು ದಿನ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಇನ್ನೂ ಒಂಥರ ಜಾಸ್ತಿ ಸಪೋರ್ಟೇ ಬೇರೆ, ಕಮ್ಮಿ ಸಪೋರ್ಟೇ ಫ್ರೆಂಡ್ಸ್. ಅಂದರೆ ಇವಾಗ ಒಂದು ರೇಂಜಿಗೆ ಬಂದರೆ ಪರವಾಗಿಲ್ಲ, ಸಪೋರ್ಟ್ ಇವಾಗ ಬರ್ತಾಯಿದೆ ತಕ್ಕನಾಗೆ. ಅದೇ ಥರ ನೆಕ್ಸ್ಟು ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಯಾರು ಫೋಟೋ ಎಡಿಟಿಂಗ್ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ ವೀಡಿಯೋಸ್ನ. ಇಂಟ್ರೆಸ್ಟ್ ಇರೋರ್ಗೆ ಮಾತ್ರ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ ನಿಮ್ಗೆ ಹೇಳೋದಿದೆ, ಹೇಳ್ತೀನಿ. ನೀವು ಕೂಡ ದುಡ್ಡು ಮಾಡಿ ಎಲ್ಲ ಚೆನ್ನಾಗಿರೋಣ ಫ್ರೆಂಡ್ಸ್, ಅಷ್ಟೇ, ಏನಿಲ್ಲ. ಎಲ್ಲರಿಗೂ ಇಂಪಾರ್ಟೆಂಟ್ ಅನ್ನೋದು ದುಡ್ಡು ಒಂದೇ. ಇವಾಗ ಮೇಯ್ನ್ ಬೇಸಿಕ್ ಫ್ಯಾಕ್ಟರ್ ದುಡ್ಡು. ಅದಕ್ಕೋಸ್ಕರ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಅಂತ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಸಪೋರ್ಟ್ ಮಾಡೋದು ಬೆಸ್ಟು ಫ್ರೆಂಡ್ಸ್. ಸಪೋರ್ಟ್ ಮಾಡೋದು ಕಲ್ತ್ಕೊಳ್ಳಿ. ಅಂದರೆ ನೀವು ವೀಡಿಯೋಸ್ ಫುಲ್ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಅರ್ಥ ಆಗಬೇಕು. ವೀಡಿಯೋ ಫಸ್ಟ್ ಫೋಟೋ ಎಡಿಟಿಂಗ್ ಕಲ್ತ್ರೇ ನಾನು ಹೇಳಿದ್ದೆಲ್ಲ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಕಲ್ತ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದು. ನಿಮ್ಗೆ ಇದು ಯಾವ ಸ್ಟೆಪ್ಪು ಅಂತಲೇ ಹೇಳಿಲ್ಲ ಫ್ರೆಂಡ್ಸ್. ಸ್ಟೆಪ್ 2 ಬಂದು ಇದು ಫೇಸ್ ಸ್ಮೂತ್ ಮಾಡ್ಕೊಳ್ಳೋದು, CB ಫೇಸ್ ಅಂತ. ಫೇಸ್ ಸ್ಮೂತ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ರ ಮೇಲೆ ಡೀಟೇಲ್ಡ್ ವೀಡಿಯೋ ತುಂಬ ಮಾಡಿದ್ದೀನಿ. ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿ ಫೇಸ್ ಸ್ಮೂತ್ ಅನ್ನೋದನ್ನ. ಓಕೆ ನೋಡಿ, ಇಲ್ಲೆಲ್ಲ ನಾನು ಸ್ಮೂತ್ ಮಾಡ್ಕೊಬಿಡ್ತೀನಿ. ಸ್ಮೂತ್ ಫೇಸ್ ಅಷ್ಟೇ ಫ್ರೆಂಡ್ಸ್. ಇದೆಲ್ಲ ಆಯಿಲ್ ಪೇಂಟ್ ಎಲ್ಲ ಸ್ಮೂತ್ ಫೇಸು. ಮತ್ತು ಹೇರ್ಸ್ ಒಂದು ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ಫೇಸ್ ಸ್ಮೂತ್ ಮಾಡಾಗಿದೆ ನೋಡಿ, ಪರ್ಫೆಕ್ಟಾಗಿ ಒಂದು ಫೇಸ್ ಸ್ಮೂತ್ ಬಂದಿದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು 3 ಡಾಟು, ಅದ್ರ ಮೇಲೆ ಕ್ಲಿಕ್ ಮಾಡಿ ಶೇರ್ ಅಂತ ಕೊಡಿ, ಸೇವ್ ಟು ಡಿವೈಸ್ ಅಂತ ಕೊಡಿ, ಸೇವ್ ಆಗಿರುತ್ತೆ. ಓಕೆ, ಸೇವ್ ಆಗಿರೋದನ್ನ ಇವಾಗ ಸಿಂಪಲಾಗಿ ಪಿಕ್ಸಾರ್ಟ್ನ ಓಪನ್ ಮಾಡ್ಕೊಳ್ಳೋಣ. ಪಿಕ್ಸಾರ್ಟ್ ನೀವು ಆಟೋಮೆಟಿಕ್ಕಾಗಿ ಇದರಿಂದನೇ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಿಂದನೇ ಬೆಸ್ಟ್ ಪಿಕ್ಸಾರ್ಟು, ಪ್ಲೇಸ್ಟೋರಿಂದನೇ ಡೌನ್ಲೋಡ್ ಮಾಡಿಕೊಂಡೆ. ಇದು ಸ್ಟೆಪ್ 3 ಆಯಿಲ್ ಹೇರ್, ಅಂದರೆ CB ಹೇರ್ ಹೇಗೆ ಕ್ರಿಯೇಟ್ ಮಾಡೋದಂತ. ಆಯಿಲ್ ಏರ್ ಪ್ಲಸ್ CB ಅಂತಲೇ ಅಂದ್ಕೊಳ್ಳಿ, ಇಲ್ಲಾಂದರೆ CB ಎಡಿಟಿಂಗ್ ಅಂತಲೇ ಅಂದ್ಕೊಳ್ಳಿ, ಇಲ್ಲ ಹೇರ್ ಎಡಿಟಿಂಗ್ ಅಂತಲೇ ಹೇಳ್ತೀನಿ. ಸ್ಟೆಪ್ 3 ಹೇರ್ ಎಡಿಟಿಂಗ್ ಫ್ರೆಂಡ್ಸ್. ಯಾವ ಥರ ಅಂದ್ಕೊಂಡ್ರು ಎಲ್ಲ ಥರ ಒಂದೇ ಫ್ರೆಂಡ್ಸ್. CB ಏರ್ ಪ್ಲಸ್ CB ಎಲ್ಲ ಒಂದೇ. ಟೈಟಲ್ ಮಾತ್ರ ಅಂದರೆ ಹೆಸರುಗಳು ಮಾತ್ರ ಬೇರೆ ನೋಡಿ. ಈ ಥರ ಪ್ರಾಬ್ಲಮ್ ಕೊಡುತ್ತೆ ಒಂದೊಂದ್ಸಲಿ ಪಿಕ್ಸಾರ್ಟು. ಓಕೆ, ನೆಕ್ಸ್ಟು ನೋಡಿ ಈ ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದು ಇವಾಗ ಆಟೋಡಿ ಸ್ಕೆಚ್ ಬುಕ್ಕಲ್ಲಲ್ವಾ ಎಡಿಟ್ ಮಾಡ್ಕೊಂಡಿದ್ದೀವಿ. ಓಕೆ, ಇವಾಗ ಆ ಥರ ಹೇರ್ಸ್ ಮಾಡೋಕ್ಕೇನು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟು ಟೂಲ್ಸ್ ಮೇಲೆ ಕ್ಲಿಕ್ ಮಾಡೋಣ, ರೀಸೈಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ರೀಸೈಜ್ ಮಾಡ್ಕೊಳ್ಳಿ. 4444 ಅಂತ ಕೊಡಿ, ರೀಸೈಜ್ ಅಂತ ಕೊಡಿ. ಇಲ್ಲಿ ಕೆಳಗಡೆ ಒಂದು ನಂಬರ್ ಬರುತ್ತೆ, ಅದು ಹಾಕ್ಕೊಳ್ಳಿ, 3098. ಓಕೆ, ರೀಸೈಜ್ ಅಂತ ಕೊಡಿ, ರೀಸೈಜ್ ಆಗಿರುತ್ತೆ. ನೆಕ್ಸ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಎಫೆಕ್ಟ್ಸ್ ಅಂತ ಇತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಆರ್ಟಿಸ್ಟಿಕ್ ಅಂತ ಸಿಗುತ್ತೆ. ಆರ್ಟಿಸ್ಟಿಕ್ ಮೇಲೆ ಆಯಿಲ್ ಪೇಂಟಿಂಗ್ ಅಂತ ಒಂದು ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೇಡ್ ಅಂತ ಇರೋದು ಫುಲ್ಲು 0% ಇಕ್ಕಿ
ಅಮೌಂಟ್ನ ಫುಲ್ಲು ಕಮ್ಮಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಒಂದು 14%ವರೆಗೂ 14% ಇಟ್ಕೊಳ್ಳಿ. ಓಕೆ 13% ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬೇರೆ ಬೇರೆ ಇದೆ, ಇದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲಾಗಿ ನಾರ್ಮಲ್ ಅಂತ ಇದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೇರು ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಓಕೆ 14-15 ಸಾಕು ಫ್ರೆಂಡ್ಸ್ ಇಷ್ಟು. ರೈಟ್ ಅಂತ ಕ್ಲಿಕ್ ಮಾಡ್ಕೊಂಡು ತಿರ್ಗಾ ಇದನ್ನು ಫಸ್ಟು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಡ್ರಾ ಅಂತ ಸಿಗುತ್ತೆ. ಡ್ರಾ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡ್ರಾ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಅಂತ ಕೊಟ್ಕೊಳ್ಳಿ ಫ್ರೆಂಡ್ಸ್. ತಿರ್ಗಾ ಇದನ್ನು ರೈಟ್ ಅಂತ ಕೊಟ್ಟರೆ ವಾಪಸ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಅಂಡು ಅಂತ ಇದೆ ಅಲ್ವಾ, ಅಂಡು ಮಾಡ್ಬಿಡಿ ಫ್ರೆಂಡ್ಸ್. ವಾಪಸ್ ಹೆಂಗಿತ್ತಂಗೆ ಆಗುತ್ತೆ. ಯಾಕಂದರೆ ನಾವು ಅದನ್ನು ಯೂಸ್ ಮಾಡಾದ್ಮೇಲೆ ನಮ್ಮ ಪಿಕ್ಸೆಲ್ ಕ್ವಾಲಿಟಿ ಅಂದರೆ ಫೋಟೋ ಕ್ವಾಲಿಟಿ ಕಮ್ಮಿ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಆ ಥರ ಮಾಡಿ ಸೇವ್ ಮಾಡಿ ಇಟ್ಕೊಂಡು ತಿರ್ಗಾ ಆ್ಯಡ್ ಫೋಟೋಗೆ ಹೋಗ್ಬಿಟ್ಟು ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಸರಿ, ತಿರ್ಗಾ ಅದೇ ಆ್ಯಡ್ ಆಗ್ತಾಯಿದೆ. ಓಕೆ, ಇವಾಗ ಯಾವುದು ಸೇವ್ ಮಾಡಿದ್ವಿ ಅಲ್ವಾ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ ಪಿ ಅಂತ ಇರುತ್ತಲ್ವ ಅದ್ರ ಮೇಲೆ ಅದನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಡ್ರಾಫ್ಟೆಲ್ಲ ಸೇವ್ ಆಗಿರುತ್ತೆ ಅದಕ್ಕೆ. ಓಕೆ, ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಎರೇಸರ್ ತೊಗೊಂಡು ಎರೇಸ್ ಮಾಡಿ ಇನ್ವರ್ಟ್ ಅಂತ ಕೊಡ್ಕೊಳ್ಳಿ. ಹಾರ್ಡ್ನೆಸ್ ಫುಲ್ ಕೊಡಿ, ಒಪ್ಯಾಸಿಟಿ ಫುಲ್ ಕೊಡಿ, ಸೈಜ್ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ. ಹೇರ್ಸ್ ಮೇಲೆ ಮಾತ್ರ ಡ್ರಾ ಮಾಡಿ ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ಒಂದು ಹೇರ್ ಎಡಿಟಿಂಗ್ ಯಾವ ಥರ CB ಹೇರ್ ಎಡಿಟಿಂಗ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಒಂಥರ. ಆದರೆ ನಾನು ಜಾಸ್ತಿ ಎಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಒಂಥರ ಯೂನಿಕ್ಕಾಗಿ ಏನಾದ್ರು ಮಾಡಬೇಕು ಫ್ರೆಂಡ್ಸ್. ಎಲ್ಲ ಮಾಡ್ತಾ ಇರೋ ಥರ ನಾವು ಮಾಡೋಕ್ಕೆ ಹೋಗ್ಬಾರ್ದು. ನಂದೊಂಥರ ಆ ಥರ ಮೈಂಡು. ಯೂನಿಕ್ಕಾಗಿ ಏನಾರು ಕ್ರಿಯೇಟ್ ಮಾಡಿ, ಯೂನಿಕ್ಕಾಗಿ ಏನಾರು ಒಂದು ಮಾಡೋಕ್ಕೆ ಇಷ್ಟ ಆಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಸಿಂಪಲಾಗಿ ಆಗಿದೆ ನಿಮ್ಮ ಒಂದು CB ಹೇರ್ ಮತ್ತು ಫೇಸ್ ಎಡಿಟಿಂಗು. ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಡ್ರಾ ಮೇಲೆ ಹೋಗಿ ತಿರ್ಗಾ ಡ್ರಾ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಒಳ್ಳೆ ಕಂಟೆಂಟ್ ನಿಮಗೆ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.